ದಾದ ಗೊತ್ತುಂಡೆ ಯಾನ್ ಆನಿದ ಚಾನೆಲ್ದ ಐಟಮ್ಸ್ ಮಾತ ಕಂಡದು ಯಾನ್ ಮಾರ್ತೆ ಅಂತ ಪನ್ನೊಂದುಲ್ಲ ಇರತ್ತ ಈರಿಗೆ ದಾದ ಅಂತ ಪನ್ಪರ ಐತ ಬಗ್ಗೆ ಅತ್ತ ಅವೇ ಅತ್ತ ಐಟಮ್ಸ್ ಆನಿ ಮುಲ್ಪಡ್ದ ನೈಟ್ ಪತ್ತೊಂದು ಪೋಯಿನಿ ನಮ್ಮ ಪಿಕಪ್ ಏರನ್ನ ಗೊತ್ತುಂಡತ್ ಈರೇ ಗೊತ್ತುಂಡತೇವು ಅಂದ ಅತ್ತು ಯಾನೇ ಐನ ಕಂಡದು ಮಾರಿ ಅಂದ ಮಾತ ಪನ್ನೊಂದುಲ್ಲ ಇರತ್ತ ಅಲ್ಪದಾಗಿಲ್ಲ ಅವೇ ಬನ್ನಿ ಈರು ಇತ್ತರ ಒಟ್ಟಿಗೆ ಬುಕ್ಕ ದಾದ ಬಂಡ ಫರ್ನಿಚರ್ ಕ್ಯಾಮರಾ ಇಂಚಿನ ಮಾತ ಇತ್ತಂದು ಐನು ಕುಡ್ಲಗ್ ಪತ್ತಬೋದು ಕುಡ್ಲಡ್ ಅಲ್ಪಲ ಕಂಬಳ ಪದೊಡ್ಲ ಚಾನಲ್ ರನ್ ಮಲ್ದಿದೆ ವಾಪಸ್ ಅತ್ತೆ ಐಟ್ ಕೆಲವು ಬತ್ತಿನತ್ತೆ ಎಪಿಸೋಡ್ ಹಿಡಿದು ಬುಕ್ಕಲ್ಲ ಅತ್ ಏನನ್ನು ಪನ್ನೊಂದಿಲ್ಲ ಇರೋದು ಐಕ್ಯನ ಬನ್ನಿ ಕೇನ್ ನೀರಿಡ ಅಂಚ ಆತೆ ಬುಕ್ಕದಾದ ಪಂಡ ಕಂಡದು ಮಾರ ಬುಕ್ಕ ಎನ್ನೆಲ್ಲ ಹಿಡಿದು ದೆತ್ತಿತ್ತಾರ ತೀರೆ ಗೊತ್ತುಂಟು ಏನನ್ನ ದೆತ್ತಿದ್ದು ಅಲ್ಲ ಸಂಪಾದಕ ಅಂತ ಪನ್ಪಣ ಏರೇನು ಮಾಲ್ತಿರೋದು ಗೊತ್ತುಂಡ ತೀರೆಗೆ ಅತ್ತ ಚೂರು ದಿನಟ್ಟು ಆ ಬೋರ್ಡ್ಲ ನೇಮ್ ದ ಬೋರ್ಡ್ಲ ಚೇಂಜ್ ಆದಿತ್ತುಂಡು ಅತೆ ಏನನ್ನ ಪಿದಯ ಪಡೆದ ಬುಕ್ಕ ಏನ್ ಪಿದಯ ಪೋಯ ಅಂದತೆ ಅಂದೆ ನಮ್ಮ ತೆಗೀತ ಅವೇ ಒಂದು ಬನ್ನಿ ಅಂಚ ನಾನು ಲೋನ್ ಮಾಡಿ ಮಿನಿಮಮ್ ಡೌನ್ ಪೇಮೆಂಟ್ ಮಾಡಿ ನಾನು ತೆಗೆದಿರುವಂಥ ರಾಕ್ಸಿಗೆ ಪ್ರತಿಯೊಂದು ಬರದಲ್ಲಿ ರಾಕ್ಸ್ 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 ಅಂತ ಓಕೆ ನಿಮಗೆ ನಂಜಿಲ್ಲ ಅಂದರೆ ಬಿಡಿ ನಿಮಗೆ ಇದಕ್ಕಿಂತ ಮೊದಲೇ ಕೇಳ್ಬೋದಿತ್ತಲ್ವಾ ಸೊ ಅಲ್ವಾ ನನಗೆ ಏನಿಲ್ಲ ಇವಾಗ ನಾನು ಜಸ್ಟ್ ಒಂದು ಕ್ಲಾರಿಫೈ ಕೊಟ್ಟದಷ್ಟೇ ಅದಕ್ಕೆ ಅದು ಬಿಡೋಣ ನೀವು ಹೇಳಿ ನೀವು ನಾಳೆನೂ ಬರೀರಿ ನಾಳ್ದು ಬರೀರಿ ದಿನನಿತ್ಯ ನನ್ನ ಬಗ್ಗೆ 100 ಕಥೆಗಳನ್ನು ಬರಿತಾ ಹೋಗಿ ನಾನೇನು ಅದರ ಬಗ್ಗೆ ವರಿ ಮಾಡಲ್ಲ ಬಟ್ ನಿಜ ಏನಿದೆ ಅಂತ ಹೇಳುವಂಥದ್ದನ್ನು ತಿಳಿಸೋದಕ್ಕೆ ಮಾತ್ರ ಇವತ್ತು ಮತ್ತೆ ಬಂದಿದ್ದೇನೆ ಸುಳ್ಯದಲ್ಲಿ ಚಾನೆಲ್ ಮಾಡಿರುವಂತಹ ವ್ಯಕ್ತಿಯ ತಂದೆ ಮೊನ್ನೆ ಹೇಳಿದರು ನೀನು ದೇವಸ್ಥಾನಗಳಿಗೆ ಬಂದು ಹರಕೆಯನ್ನು ಹಾಕ್ತೇನೆ ನಾನು ಯಾವುದೇ ಒಂದು ಚಾನೆಲನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾಗ ದೇವಸ್ಥಾನದ ಮುಂದೆ ನಿಂತು ಪ್ರೇಯನ್ನು ಮಾಡಿ ಹೀಗೆ ಮಾಡ್ತೇವೆ ಅಂತ ಹೇಳಿದಲ್ಲ ಮತ್ತು ನನ್ನದು ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳುವಂಥದ್ದು ನನಗೆ ಗೊತ್ತಿದೆ ನನಗೆ ಗೊತ್ತಿದ್ದಂತೆ ನಿಮಗೆ ನಾನು ಹಣದಲ್ಲಾಗಲಿ ಯಾವುದೇ ಐಟಮ್ಸ್ ಆಗಲಿ ನಾನು ಸೋಲಿಸಲಿಲ್ಲ ಅಂತ ಹೇಳುವಂಥ ನನಗೆ ಕ್ಲಿಯರ್ ಆಗಿ ಗೊತ್ತಿದೆ ಅದು ನಾನು ಎಲ್ಲಿ ಹೇಳೋದಕ್ಕೂ ಸಾಧ್ಯ ಮತ್ತು ನಾನು ದೇವಸ್ಥಾನಕ್ಕೆ ಬಂದು ನಿಂತು ಯಾಕೆ ನಿಮಗೆ ನನ್ನ ಬಗ್ಗೆ ಅಷ್ಟೂ ಒಂದು ನಾನು ಮೋಸ ಮಾಡಿದ್ದೇನೆ ಸೋಲಿಸಿದ್ದೇನೆ ಈ ರೀತಿ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಿದ್ರೂ ಹೋಗಿ ಯಾವ ಹರಕೆಯನ್ನು ಬೇಕಾದರೂ ಹಾಕಿ ನನಗೇನು ಬೇಜಾರಿಲ್ಲ ನೀವು ಯಾವ ಹರಕೆಯನ್ನು ಬೇಕಿದ್ರೂ ಹಾಕಿ ನಿಮ್ಮ ಮೇಲಿನ ಒಂದು ಬಹುದೊಡ್ಡ ಗೌರವಕ್ಕೆ ನೀವು ನನಗೆ ಕೊಟ್ಟಿರುವಂತಹ ಮನೆಗೆ ಬಂದಾಗ ಕೊಟ್ಟಿರುವಂತಹ ಅನ್ನಕ್ಕೆ ಆಯ್ತಾ ಅದು ಒಂದಕ್ಕೆ ಮಾತ್ರ ಇವತ್ತು ರಿಪ್ಲೈ ಕೊಡ್ತಾ ಇದ್ದೇನೆ ಸೊ ನಿಮ್ಮ ಮಾತುಗಳಿಗೆ ಯಾವತ್ತೂ ಕೂಡ ನಾನು ತಲೆಬಾಗಿ ಖಂಡಿತವಾಗ್ಲೂ ನನ್ನಿಂದ ನೋವಾಗಿದ್ರೆ ಕ್ಷಮೆಯನ್ನು ಕೂಡ ನಿಮ್ಮ ಜೊತೆಗೆ ನಾನು ಕೇಳ್ತೇನೆ ಆದರೆ 3ನೇ ವ್ಯಕ್ತಿ ಬಂದು 100 ಕಥೆಗಳನ್ನು ಕಟ್ಟಿದಾನಲ್ಲ ಅವನನ್ನು ನೋಡಿಕೊಳ್ಳುವಂತಹ ಜಾಗದ ಶಕ್ತಿಗಳು ಖಂಡಿತವಾಗ್ಲೂ ಇದೆ ಒಂದು ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದಾಗ ಅದರಲ್ಲಿ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು ಲಾಭದ ಹಾದಿಯನ್ನು ಕೇವಲ 2.5 ತಿಂಗಳಲ್ಲಿ ತೆಗೆದುಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ ಅಥವಾ ಒಂದೇ ಬಾರಿ ಬಂದು ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಅಲ್ಲಿ ಏನು ರನ್ನಿಂಗ್ ಕಸ್ಟಮರ್ ಇರುವಂತಹ ಬಟ್ಟೆ ಅಂಗಡಿನೂ ಅದು ಅಲ್ಲದಾಗಿತ್ತು ಅಥವಾ ಇನ್ನೇನು ದಿನಸಿ ಅಂಗಡಿನೂ ಅಲ್ಲ ನನ್ನ ಸಾಂತ್ವನದಿಂದ ನಿಮ್ಮ ನೋವುಗಳು ಕಡಿಮೆ ಆಗುತ್ತೆ ಅಥವಾ ನಿಮಗೆ ಅದರಿಂದ ಒಂದು ಮಾನಸಿಕವಾಗಿರುವಂತಹ ಸಮಾಧಾನ ಸಿಗ್ತದೆ ಅಂತ ಹೇಳಿದ್ರೆ ನಾನು ಒಂದು ಸಲ ಬಂದು ನಿಮಗೆ ಸಾಂತ್ವನ ಹೇಳೋದಕ್ಕಲ್ಲ ನಾನು ಜೀವನ ಪೂರ್ತಿ ಬೇಕಿದ್ರೂ ನಿಮಗೆ ತೊಂದರೆಗಳು ಆದಾಗ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರುವುದಕ್ಕೂ ಸಿದ್ಧ ಅಥವಾ ಈ ಐಟಮ್ಸ್ ಅನ್ನ ಮಂಗಳೂರಿಗೆ ತಕೊಂಡು ಹೋಗಿ ಆ ಫರ್ನಿಚರ್ ಅನ್ನ ಮತ್ತೆ ಮಾರಿದ್ದಾರೆ ಅಂತ ಹೇಳುವಂಥದ್ದಾಯಿತು ಅದನ್ನು ಮಾರಿದಾಗ ಅದರಿಂದ ಬಂದಿರುವಂತಹ ಹಣವನ್ನ ಯಾರು ಸುಳ್ಯದಲ್ಲಿ ಚಾನೆಲ್ ಮಾಡಿದ್ರು ಅವರ ತಂದೆ ಇನ್ವೆಸ್ಟ್ ಮಾಡಿದ್ರಲ್ವಾ ಆ ತಂದೆಗೆ ಇವರು ಕೊಟ್ಟಿಲ್ವಾ ಅಂತ ನಂಗೆ ಗೊತ್ತಿಲ್ಲ ಕೊಡದಿರುವ ಕಾರಣದಿಂದ ಅದಕ್ಕೆ ಹಾಕಿರುವಂತಹ ಆ ಹಣ ಯಾರು ತಕೊಂಡು ಹೋದ್ರು ಸುಳ್ಯದಲ್ಲಿರುವಂತಹ ಇವನೇ ವಿಖ್ಯಾತೆ ನುಂಗಿದ್ನ ಅಂತ ಹೇಳುವಂಥದ್ದು ಆ ತಂದೆಗೆ ಬಂದಿರುವಂತಹ ಡೌಟ್ ಬೇಕಿದ್ರೆ ಆಗಿರ್ಬೋದು ಅದು ನನಗೆ ಗೊತ್ತಿಲ್ಲ ಆಯ್ತಾ ನಾನು ಯಾರಿಗೂ ಈಗ ಒಂದು ಕಾಲ್ ಮಾಡಿದ್ದೆ ನೋಡಿ 2019 ಬಳಿಕ ನಾನು ಮಾಡಿರೋ ಫಸ್ಟ್ ಕಾಲ್ ಇದು ಬೇಕಾದ್ರೆ ಆ ವ್ಯಕ್ತಿ ಜೊತೆ ಕೇಳಿ 2018-19 ಆದ ಐಟಮ್ಸ್ಗಳನ್ನು ನಾನು ಕದ್ದು ಮಾರಿ ಅದರಲ್ಲಿ ಬಂದಂಥ ಹಣವನ್ನು 2026 ಮಾರ್ಚ್ 30ನೇ ತಾರೀಕಿಗೆ ನಾನು ತಾರಾಕ್ಸ್ ತೆಗಿಬೇಕಾ? ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನೋಡಿ, ನೀವು ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಸಮಯ ಇಲ್ಲ, ನಿಮ್ಮದೇ ಆಗಿರುವಂತಹ ಸಾಕಷ್ಟು ಕೆಲಸ ಕಾರ್ಯಗಳಿದೆ, ನಿಮ್ಮದೇ ಆಗಿರುವಂಥ ಟೆನ್ಷನ್ಸ್ಗಳಿದೆ, ಅಥವಾ ನಿಮ್ಮದೇ ಆಗಿರುವಂಥ ಫ್ಯಾಮಿಲಿ ಟೆನ್ಷನ್ಸ್ಗಳು ಅಥವಾ ಖುಷಿ ಅಥವಾ ಕೆಲಸ ಕಾರ್ಯಗಳು ಇದೆಲ್ಲ ಇದೆ ಅಂತ ಹೇಳಿದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಡಿ. ಯಾರು ನೋಡಿ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ಕೆಲವು ದಿನಗಳಿಂದ ವಿಜಯ್ ವಿಖ್ಯಾತ್ ಹಾಗೆ ಮಾಡಿದ ಹೀಗೆ ಮಾಡಿದ ಇದರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಹಾಗೆಯೇ ನನ್ನ ಪರವಾಗಿರುವಂಥ ಕಮೆಂಟ್ಗಳನ್ನು ಬರೀತಿರ್ತಕ್ಕಂಥವರು ಒಂದು ಸ್ವಲ್ಪ ಈ ಸಬ್ಜೆಕ್ಟ್ನ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ, ಹೌದು ಇದೇನಾಯಿತು, ಇದರ ಸಂಪೂರ್ಣವಾದ ವಿಷಯ ತಿಳಿಬೇಕು ಅಂತ ಹೇಳುವಂತಹ ಆಸಕ್ತಿ ಇದ್ದರೆ
ದಯವಿಟ್ಟು ನೋಡಿ ಅಂತ ಕೇಳ್ತೀನಿ. ಯಾಕೆಂತ ಹೇಳಿದರೆ ಈ ವಿಡಿಯೋದಿಂದ ಏನು ಕೂಡ ಬದಲಾವಣೆಗಳು ಅಥವಾ ಏನು ಕೂಡ ನಿಮಗೆ ಲಾಭ ನಷ್ಟಗಳು ಆಗುವಂಥದ್ದು ಇಲ್ಲವೇ ಇಲ್ಲ. ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಎಲ್ಲೋ ಕೆಸರಲ್ಲಿ ನಿಂತ್ಕೊಂಡು ಅರಚ್ತಾ ಕೆಸರಿನಿಂದ ಅಲ್ಲಿಂದ ಬೊಬ್ಬೆ ಹೊಡಿತಾ ನೀನು ಕೂಡ ಬಂದು ಕೆಸರಿಗೆ ಬಿದ್ದು ನೀನು ಕೂಡ ನಿನ್ನ ಮೈಗೆ ಕೆಸರು ಮಾಡಿಕೊ ಅಂತ ಹೇಳುವಂತಹ ವಿಚಾರವಾಗಿ ಇರುವಂಥದ್ದು ಅಷ್ಟೇ. ಸೊ ಹಾಗಾಗಿ ನಾನು ಕೂಡ ಕೆಸರಿಗೆ ಹಾರಿ ಅಲ್ಲಿ ಕೂಡ ನನ್ನ ಮೇಗೆ ಕೆಸರನ್ನು ರಟ್ಟಿಸಿಕೊಂಡು ನಾನು ಅಲ್ಲಿ ವಾದ ಮಾಡೋದಾಗಲಿ ಅಥವಾ ಕೆಸರಿನಲ್ಲಿ ಕುಳಿತುಕೊಂಡು ಅವರ ಜೊತೆಗೆ ವಾದ ಮಾಡುವಂಥ ವಿಚಾರಗಳು ನನಗಿಲ್ಲ. ಸೊ ಮತ್ತೊಂದು ವಿಷಯ, ಇವತ್ತು ನಾನು ಹೇಳುವಂಥ ವಿಷಯಗಳಿಂದ ಇದು 2ನೇ ಬಾರಿ ನಾನು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಬಂದಿರೋದು. ಲಾಸ್ಟ್ ಟೈಮ್ ಹೇಳಿರುವಂಥ ವಿಡಿಯೋಗಳಲ್ಲಿ ಎಲ್ಲ ನನ್ನ ಬಗ್ಗೆ ಹೇಳಿರ್ತಕ್ಕಂಥ ಸಾಕಷ್ಟು ರೀತಿಯ ಅಪವಾದಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಸೊ ಅದು ನೇರವಾಗಿ ದೇವರ ಮುಂದೆ ನಿಂತು ಬೇಕಾದರೆ ಮಾತಾಡೋಣ ಅಥವಾ ಕೋರ್ಟ್ ಕಚೇರಿ ಅಂತ ಹೇಳುವಂಥ ವಿಚಾರವಾಗಿ ಬೇಕಾದರೂ ನಾನು ಬರ್ತೇನೆ ಅಂತ ನಿಮ್ಮ ಜೊತೆ ಹೇಳಿದ್ದೆ. ಸೊ ಅದಕ್ಕೂ ಕೂಡ ಯಾವುದಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ. ಮತ್ತು ಅವತ್ತು ಮಾತಾಡೋದಿಲ್ಲ ಅಂತ ಕೂಡ ಹೇಳಿದ್ದೆ. ಬಟ್ ಇವತ್ತು ಮತ್ತೊಂದು ಸಲ ಯಾಕೆ ಇದು ಕೊನೆಯ ಬಾರಿ ಆ ವಿಷಯದ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿದರೆ 2018-19ರಲ್ಲಿ ಸುಳ್ಯದಲ್ಲಿ ಆಗಿರುವಂತಹ ಒಂದು ಚಾನೆಲ್ನ ವಿಚಾರವಾಗಿ ಮಾತುಗಳು ಬಂತು. ಅದಕ್ಕೆ ಬೇಕಾಗಿ ಯಾರು ಸುಳ್ಯದಲ್ಲಿ ಬಂದು ಚಾನೆಲನ್ನು ಮಾಡಿದ್ರು, ಸೊ ಅವರ ತಂದೆ ಗೌರವಾನ್ವಿತ ಅವರ ತಂದೆ ಬಂದು ಮೀಡಿಯಾದ ಮೂಲಕ ಹೇಳಿರುವಂತಹದ್ದು. ಅವರು ನಿಜವಾಗ್ಲೂ ಅವರು ಹೇಳಿರುವಂತೆ ಅವರು ನನ್ನನ್ನು ಒಂದು ಮಗನ ರೀತಿಯಲ್ಲೇ ನೋಡಿಕೊಂಡಿದ್ದಂಥ ವ್ಯಕ್ತಿ. ಅದು ನಾನು ಯಾವತ್ತೂ ಎಲ್ಲಿ ಬೇಕಿದ್ರೂ ಹೇಳೋದಕ್ಕೆ ಸಿದ್ಧ, ಮತ್ತು ಅದು ನಿಜ ಕೂಡ. ಎಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ನನಗೆ ಒಂದು ರೀತಿಯ ತೊಂದರೆಗಳಾಗಲಿ ಅಥವಾ ನನ್ನನ್ನು ಯಾವ ರೀತಿಯಲ್ಲೂ ಕೂಡ ಅವರು ಏನು ಹೇಳಿರುವಂಥ ವ್ಯಕ್ತಿಗಳು ಖಂಡಿತವಾಗ್ಲೂ ಅಲ್ಲ. ಅದು 100ಕ್ಕೆ 100 ಸತ್ಯವಾಗಿರುವಂಥ ಮಾತು. ಇವತ್ತಿನ ವಿಡಿಯೋದಿಂದ ನನ್ನನ್ನು ದ್ವೇಷಿಸ್ತಾ ಇರತಕ್ಕಂಥವರು ನೀವು ಬಂದು ನನ್ನನ್ನು ಪ್ರೀತಿಸಿ ಅಥವಾ ನನ್ನ ಮೇಲೆ ಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ ಅಥವಾ ಗೌರವಿತ ವ್ಯಕ್ತಿ ಇವನು ಅಂತ ಹೇಳುವಂಥದ್ದನ್ನು ಮಾಡಿ ಅಂತ ನಾನು ಹೇಳೋದಕ್ಕೆ ಮಾಡ್ತಾನೆ ಇಲ್ಲ. ನೀವು ದ್ವೇಷ ಮಾಡ್ತಿರ್ತಕ್ಕಂಥವ್ರು ಇನ್ನೂ ಹೆಚ್ಚು ಬೇಕಿದ್ದರೂ ನನ್ನ ಬಗ್ಗೆ ದ್ವೇಷವನ್ನು ಮಾಡಿ, ನನ್ನನ್ನು ಪ್ರೀತಿಸ್ತಕ್ಕಂಥವರು ಕೂಡ ನೀವು ನನ್ನನ್ನು ಪ್ರೀತಿಸಿ ಅಥವಾ ನಿಮಗೆ ನಾನು ಹೇಳ್ತಿರುವಂಥ ಮಾತುಗಳಿಂದ ಎಲ್ಲಾದರೂ ನಿಮಗೆ ಇವನನ್ನು ಯಾಕೆ ನಾವು ಇನ್ನೂ ಕೂಡ ಲೈಕ್ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ನಿಮಗೆ ಏನು ಅನ್ನಿಸ್ತದೆ ಅದನ್ನು ಮಾಡಿ, ಅದರಿಂದ ಏನು ಬೇಜಾರುಗಳಿಲ್ಲ. ಆದರೆ ನಾನು ಒಂದು ಕ್ಲಾರಿಫಿಕೇಶನ್ ಮಾತ್ರ ಕೊಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಯಾವುದೇ ನನ್ನ ಬಗ್ಗೆ ಸಮರ್ಥನೆಗಳನ್ನು ಮಾಡಲಿಕ್ಕೆ ನಾನು ಬರ್ತಾ ಇಲ್ಲ. ಹಾಗಾಗಿ ಅವರ ತಂದೆ ಸೋಷಿಯಲ್ ಮೀಡಿಯಾದ ಮೂಲಕ ಬಂದು ಮಾತನಾಡಿರ್ತಕ್ಕಂತಹ ಒಂದು ವಿಚಾರಕ್ಕೆ ಬೇಕಾಗಿ ಮಾತ್ರ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೇನೆ. ಸೊ 2018-19ರಲ್ಲಿ ಸುಳ್ಯದಲ್ಲಿ ಚಾನೆಲನ್ನು ಮಾಡೋಣ ಅಂತ ಹೇಳಿ ಯಾರು ಸುಳ್ಯದಲ್ಲಿ ಚಾನೆಲನ್ನು ಪ್ರಾರಂಭ ಮಾಡಿದ್ರು ಆ ವ್ಯಕ್ತಿ ನನ್ನ ಜೊತೆಗೆ ಹೇಳಿರೋದು. ಸೊ ನನ್ನ ರೀತಿಯಲ್ಲೇ 5ರಿಂದ 7 ಜನ ಅದರಲ್ಲಿ ಎಂಪ್ಲಾಯಿಗಳಾಗಿ ಇದ್ದದ್ದು ಕೂಡ ಹೌದು, ನಾವು ಪ್ರಾರಂಭವನ್ನು ಮಾಡಿದ್ದಂಥದ್ದು ಹೌದು. ಸುಳ್ಯದಲ್ಲಿ ಹೇಗೆ ವರ್ಕೌಟ್ ಆಗ್ಬೋದಾ ಅಂತ ಕೇಳಿದಾಗ ಹೌದು, ಸರಿಯಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ಸರಿಯಾಗಿರುವಂಥ ನ್ಯಾಯವನ್ನು ಪ್ರತಿ ಕೆಲಸಗಳಿಗೆ ಎಲ್ಲರೂ ಒಬ್ಬನಿಂದ ಏನು ಕೂಡ ಇಲ್ಲಿ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ಖಂಡಿತವಾಗ್ಲೂ ತಿಂಗಳಿಗೆ 1ರಿಂದ 1.5 ಲಕ್ಷದಷ್ಟು ಇನ್ಕಮನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಿದ್ದು ಕೂಡ ಹೌದು. ಅವರು ಹೇಳಿರುವಂತೆ 101% ನಿಜ. ಆದರೆ ನಾನು ಸ್ಟುಡಿಯೋದ ಒಳಭಾಗದಲ್ಲೇ ಆ್ಯಂಕರ್ ಆಗಿದ್ದೆ. ಪ್ರಾರಂಭದಲ್ಲಿ ಯಾವ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಅಷ್ಟರ ಮಟ್ಟಿಗೆ ನಮಗೆ ನಾಲೆಜ್ ಇರಲಿಲ್ಲ. ಒಬ್ಬ ಹೊರಭಾಗದಲ್ಲಿ ನಾನು ಆ್ಯಂಕರ್ ಆಗಿ ಒಳಭಾಗದಲ್ಲಿದ್ದಾಗ ಹೊರಭಾಗದಲ್ಲಿ ಮಾರ್ಕೆಟಿಂಗ್ ಅಂತ ಹೇಳುವಂಥ ಟೀಮನ್ನು ಕೂಡ ಮಾಡಿದ್ವಿ. ಸೊ ಹೊರಭಾಗದಿಂದ ಮಾರ್ಕೆಟಿಂಗ್ ಆಗಿ ಬಂದಿರತಕ್ಕಂಥ ಹಣ ಒಂದೇ ₹1 ಅದರ ವ್ಯವಹಾರವನ್ನು ನಾನು ನೋಡ್ತಾ ಇರಲಿಲ್ಲ. ಅದು ಗೊತ್ತಿದೆ ಕೂಡ, ಎಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿಂದ ಹೊರಭಾಗದಲ್ಲಿ ಯಾರು ಮಾರ್ಕೆಟಿಂಗ್ ಮಾಡ್ತಾ ಇದ್ರು, ಆ ಹಣ ಅಲ್ಲಿಂದ ಬಂದಂಥ ಹಣ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಹೇಳುವಂಥದ್ದು ಕೂಡ ಚಿತ್ರಣಗಳು ನಮ್ಮ ಮುಂದೆ ಕ್ಲಿಯರ್ ಆಗಿದೆ. ಅದಾದ ನಂತರ ನವೆಂಬರ್ 3, 2018-19 ಈ ಅವಧಿಯಲ್ಲಿ ನವೆಂಬರ್ 3ಕ್ಕೆ ಓಪನಿಂಗ್ ಆದಂಥ ಚಾನೆಲ್ 3 ತಿಂಗಳ ಎಲ್ಲರ ರೀತಿಯಲ್ಲೇ ನಾನು ಕೂಡ ಒಬ್ಬ ಎಂಪ್ಲಾಯ್ ಆಗಿ ಇದ್ದದ್ದು, ನನಗೆ ಕೊಟ್ಟಿರುವಂಥದ್ದು ಸಂಪಾದಕ ಅಂತ ಹೇಳುವಂಥದ್ದನ್ನು. ಸೊ ಏನು ನನ್ನನ್ನು ಅದಕ್ಕೆ ತೆಗೆದುಕೊಂಡಾಗ ನಿನಗೆ ಇಷ್ಟು ಪೇಮೆಂಟನ್ನು ಕೊಡ್ತೇನೆ ಅಥವಾ ನಿನಗೆ ಇಷ್ಟು ಸ್ಯಾಲ್ರಿಯನ್ನು ಕೊಟ್ಟಿದ್ದು ಮಾಡ್ತೇನೆ ಅಂತೇಳಿ ಅಲ್ಲ, ಎಲ್ಲರೂ ಜೊತೆಯಾಗಿ ಹೋಗೋಣ ಅಂತ ಹೇಳುವಂಥ ಕಾರಣದಿಂದಲೇ ಅವರು ಬಂದು ಇನ್ವೆಸ್ಟ್ ಮಾಡಿ ಇಲ್ಲಿ ಇದ್ದಂಥದ್ದು. ಈ ಮಾರ್ಕೆಟಿಂಗ್ ಅಂತ ಹೇಳುವಂಥ ಟೀಮ್ ಒಂದಿತ್ತು, ಅದರಿಂದ ಆಗ್ತಾ ಇತ್ತು, ಕೆಲವೊಮ್ಮೆ ಹಣ ಆಗ್ತಾನೂ ಇಲ್ಲದಿತ್ತು. ಸೊ ಕೆಲವೊಮ್ಮೆ ಬಾಡಿಗೆಗಳನ್ನು ಕೊಡಬೇಕಿದ್ರೆ ನಾನು ಕೂಡ ನನ್ನ ಸ್ನೇಹಿತರಿಂದ ಸುಳ್ಯದಲ್ಲೇ ತೆಗೆದು ಬಾಡಿಗೆಯನ್ನು ಕೊಟ್ಟಿರುವಂಥದ್ದು ಇದೆ. ಅವರು ಕೂಡ ನಮ್ಮ ಜೊತೆಗೇ ಇವಾಗ ಇದ್ದಾರೆ ಸುಳ್ಯದಲ್ಲೇ. ಹೀಗೆಲ್ಲ ಆದ ನಂತರದಲ್ಲಿ ನಾನು ಕೂಡ ಎಂಪ್ಲಾಯ್ ಆಗಿದ್ದೆ. ನನ್ನ ರೀತಿಯಲ್ಲಿ ಸಾಕಷ್ಟು ಮಂದಿ ಇದ್ದರು ಎಂಪ್ಲಾಯಿಗಳು. ನನ್ನನ್ನು 3 ತಿಂಗಳು ಆಗುವುದಕ್ಕಿಂತ ಮೊದಲೇ ಅದರಿಂದ ಹೊರಭಾಗದಲ್ಲಿ ಇಟ್ಟಿದ್ರು. ಇವನು ಅದಕ್ಕೆ ಸರಿಯಾಗಿರುವಂಥ ನ್ಯಾಯವನ್ನು ಒದಗಿಸ್ತಿಲ್ಲ ಅಂತ ಹೇಳುವಂಥ ಕಾರಣದಿಂದ ಯಾರು ನಿನ್ನೆ ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಗೌರವಾನ್ವಿತ ಹಿರಿಯರು ಬಂದು ಮಾತಾಡಿದರು, ಅವ್ರು ಮಾತಾಡಿ ನಿಮಗೆ ಏನು ಆಗದಿದ್ದರೆ ನಿನಗೆ ಐಡಿಯಾನೇ ಇಲ್ಲ ಅಂತ ಹೇಳಿ ನನಗೆ ಕಾಲಲ್ಲಿ ಮಾತಾಡಿ ಅವರು ನಮ್ಮನ್ನೆಲ್ಲ ಇದು ಮಾಡಿ ಹೊರಗಿಟ್ಟು ಸ್ವಲ್ಪ ದಿನದಲ್ಲಿ ಅದೇ ಒಂದು
ಚಾನೆಲ್ನ ಸಂಪಾದಕ, ನನಗೆ ಕೊಟ್ಟಿದ್ದಂಥ ಮೊದಲಿನ ಸಂಪಾದಕ ಅಂತ ಹೇಳುವಂಥದ್ದನ್ನು ಮತ್ತೊಬ್ಬ ವ್ಯಕ್ತಿ ಅದಕ್ಕೆ ಸಂಪಾದಕನ ಸ್ಥಾನದಲ್ಲಿ ಕುಳಿತಿರುವುದನ್ನು ಸಾಕಷ್ಟು ಮಂದಿ ನೋಡಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಬೇಕಿದ್ರೆ ನಾನು ಖಂಡಿತವಾಗ್ಲೂ ನ್ಯಾಯಾಲಯದ ಮುಖಾಂತರವಾಗಿ ಹೋಗಿ, ಕಾನೂನಿನ ಮುಖಾಂತರ ಹೋಗಿ ಇದಕ್ಕೆ ಫೈಟ್ ಮಾಡೋದಿದ್ರೆ ನಾನು ಖಂಡಿತವಾಗ್ಲೂ ಆ ವ್ಯಕ್ತಿಯನ್ನು ಹೇಳ್ತೇನೆ. ನನ್ನನ್ನು ಕಂಪ್ಲೀಟ್ ಆಗಿ ಹೊರ ಇಡುವುದಕ್ಕೂ ಕೂಡ ಯಾರು ವ್ಯಕ್ತಿ ಅಂತ ಹೇಳುವಂಥದ್ದನ್ನು ಕೂಡ ನಾನು ಹೇಳೋದಕ್ಕೆ ಸಿದ್ಧನಿದ್ದೇನೆ. ಆದರೆ ಇಲ್ಲಿ ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೂ ಸಮಾಜದಲ್ಲಿ ಅಥವಾ ಅವರ ಮನೆಯಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿ ಒಂದು ಗೌರವಗಳು ಅಂತ ಹೇಳುವಂಥದ್ದು ಇರ್ತದೆ. ಸೊ ಅದಕ್ಕಾಗಿ ನಾನಿವತ್ತು ಅವರ ಹೆಸರನ್ನು ಹೇಳಿ ಯಾರ ಗೌರವವನ್ನು ಕೂಡ ಅಥವಾ ಅವರ ತೇಜೋವಧೆಯನ್ನು ನಾನು ಮಾಡೋದಕ್ಕೆ ಇಲ್ಲಿ ರೆಡಿ ಇಲ್ಲ. ಸೊ ಎಲ್ಲಿ ಹೇಳಬೇಕು ಅಂತ ಇದೆಯೋ ಅಲ್ಲಿ ನಾನು ಹೇಳ್ತೇನೆ. ಸೊ ಇದು ಮೊನ್ನೆ ಬಂದು ಮೀಡಿಯಾದ ಮೂಲಕ ಮಾತಾಡಿರುವಂತಹ ಹಿರಿಯರಿಗೂ ಕೂಡ, ಸುಳ್ಯದಲ್ಲಿ ಚಾನೆಲ್ ಮಾಡಿರ್ತಕ್ಕಂಥ ಅವರ ತಂದೆಗೂ ಕೂಡ ಈ ವಿಷಯ ಗೊತ್ತಿದೆ, ಯಾರು ಆ ನಂತರದಲ್ಲಿ ಆ ಚಾನೆಲ್ನ ಸಂಪಾದಕರಾಗಿ ಇದ್ರು ಅಂತ. ಸ್ವಲ್ಪ ದಿನದಲ್ಲಿ ಲಾಕ್ಡೌನ್ ಇಲ್ಲಿ ಬಂದಿರುವ ಕಾರಣದಿಂದ ಸುಳ್ಯದಲ್ಲಿ ಇದ್ದಂತಹ ಅವರು ಇನ್ವೆಸ್ಟ್ ಮಾಡಿರುವಂಥ ಸಂಪೂರ್ಣವಾಗಿರುವಂಥ ಐಟಮ್ಸ್, ಒಂದು ಚಾನೆಲನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಐಟಮ್ಸ್ಗಳು ಬೇಕಾಗುತ್ತೆ ಹೇಳಿ? ಏನೆಲ್ಲ ಬೇಕಾಗುತ್ತೆ? ಕ್ಯಾಮರಾಗಳು ಬೇಕಾಗುತ್ತೆ. ಒಂದು ಸ್ಟುಡಿಯೋವನ್ನು ಸೆಟಪ್ ಮಾಡ್ತೇವೆ ಅಂತ ಹೇಳಿದ್ರೆ ಇಂಟೀರಿಯರ್ಗಳು ಬೇಕಾಗುತ್ತೆ, ಟೇಬಲ್ಗಳು ಬೇಕು, CC ಕ್ಯಾಮರಾಗಳು ಬೇಕು, ಚೇರ್ಗಳು ಬೇಕು, ಇದೆಲ್ಲನೂ ಬೇಕು. ಇದೆಲ್ಲದಕ್ಕೂ ಆಗಿರುವಂತಹದ್ದು ಅಥವಾ ಇಲ್ಲಿ ಯಾವುದೇ ಒಬ್ಬ ಸೇರಿರ್ತಕ್ಕಂತಹ ಎಂಪ್ಲಾಯಿಗಳಿಗೆ ಫಸ್ಟಿಗೆ ಹಣವನ್ನು ಕೊಟ್ಟು ಅವರನ್ನು ಕರೆದುಕೊಂಡು ಬಂದಿರುವಂಥದ್ದು ಕೂಡ ಅಲ್ಲ. ಸಿಸ್ಟಮ್ ಆಗಿರ್ಬೋದು, ಎಲ್ಲದೂ ಕೂಡ ಹಣಗಳು ಬೇಕು. ಅದಕ್ಕೆ ಇನ್ವೆಸ್ಟನ್ನು ಮಾಡಿರ್ತಾರೆ. ಸೊ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹದನ್ನು ಇಲ್ಲಿ ಲಾಕ್ಡೌನ್ಗಳು ಬರ್ತಾ ಇದೆ ಅಂತ ಹೇಳುವಾಗ ಪ್ರತಿಯೊಂದು ಐಟಮ್ಸನ್ನು ಇಲ್ಲಿಂದ ತೆಗೆದುಕೊಂಡು ಮಂಗಳೂರಿಗೆ ಹೋಗಿದ್ದಾರೆ. ಆಯಿತಾ? ಅದು ರಾತ್ರಿಯ ಸಂದರ್ಭದಲ್ಲಿ ಇಲ್ಲಿಂದ ಪಿಕಪ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಅದು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ, ಯಾರು ಸುಳ್ಯದಲ್ಲಿ ಬಂದು MD ಆಗಿ ಚಾನೆಲನ್ನು ಮಾಡಿದ್ರೋ ಅವರ ಸ್ನೇಹಿತರ ಪಿಕಪ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಸೊ ನೋಡು, ಅವರು ನನ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವರಿಗೊಂದು ಕಾಲನ್ನು ಮಾಡ್ತೇನೆ. ಸೊ ಅವರಿಗೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅವರಿಗೆ ಹೇಳಿದರೆ ಅದನ್ನು ನಾನು ನೇರವಾಗಿ ಹಾಕ್ತೇನೆ. ಅವ್ರ ಜೊತೆ ಮಾತಾಡೋ ವಿಷಯಗಳನ್ನು ಒಂದು ನಾವು ಕೇಳುವ. ಆಗ ಅವರೊಂದು ಏನು ಹೇಳ್ತಾರೆ ನೋಡೋ, ಇಲ್ಲಿಂದ ಐಟಮ್ಸ್ ನಾನು ಕದ್ದಿದ್ದೇನಾ, ಯಾರೊಬ್ಬ ಆರೋಪ ಮಾಡ್ತಿದ್ದಾನಲ್ಲ, ನಾ ಕದ್ದಿದ್ದೇನಾ ಅಥವಾ ತೆಗೆದುಕೊಂಡು ಹೋಗಿದ್ದಾರಾ ಅಂತ. ಬಟ್ ಅವರು ಇವಾಗ ಕಾಲ್ ತೆಗಿತಾ ಇಲ್ಲ. ಇದು ನಾನು ಸಿದ್ಧ, ಯಾರು ಇಲ್ಲಿಂದ ಬಂದು ಐಟಮ್ಸನ್ನು ಯಾರ ಒಂದು ಗಾಡಿಯಲ್ಲಿ ತಗೊಂಡು ಹೋದರು, ಅದು ನೆಕ್ಸ್ಟ್ ಏನಾಯಿತು, ಇದರ ಎಲ್ಲದರ ಬಗ್ಗೆ ಕೂಡ ನಾನು ಕೇಳೋಕ್ಕೆ ಸಿದ್ಧ. ಅಥವಾ ಯಾರಾದರೂ ಕೇಳಿದರೆ ಐಟಮ್ಸನ್ನು ತಗೊಂಡು ಹೋಗಿರೋದು ಹೌದು, ಅಲ್ಲಿ ತಗೊಂಡು ಹೋದ್ಮೇಲೆ ಅಲ್ಲಿಂದ ನನ್ನ ಕದ್ ಮಾರ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲದಕ್ಕೂ ನಾನು ಆನ್ಸರ್ ಕೊಡೋದು. ಮತ್ತೊಬ್ಬರು ಇದ್ದಾರೆ. ಅಣ್ಣ ನಮಸ್ತೆ, ಏನು ಚೊಲ್ಲಾರೆ? ಸ್ವಲ್ಪ ಕುಡ್ಲಡೋಲ್ಲರೆ ಅಂದೆ ದಾದ ಗೊತ್ತುಂಡೆ ಯಾನ್ ಆನಿದ ಚಾನೆಲ್ದ ಐಟಮ್ಸ್ ಮಾತ ಕಂಡದು ಯಾನ್ ಮಾರ್ತೇನೆ ಪನ್ನೊಂದುಲ್ಲ ಇರತ್ತ ಈರಿಗೆ ದಾದ ಅಂದು ಪನ್ಪರ ಐತ ಬಗ್ಗೆ ಅತ್ತ ಅವೇ ಅತ್ತ ಐಟಮ್ಸ್ ಆನಿ ಮುಲ್ಪಡ್ದ ನೈಟ್ ಪತ್ತೊಂದು ಪೋಯಿನಿ ನಮ್ಮ ಪಿಕಪ್ ಏರನ್ನ ಗೊತ್ತುಂಡತ್ತ ಈರೇ ಗೊತ್ತುಂಡತೇವು ಅಂದ ಅತ್ತು ಯಾನೇ ಐನ ಕಂಡದು ಮಾರಿ ಅಂದ ಮಾತ ಪನ್ನೊಂದುಲ್ಲ ಇರತ್ತ ಅಲ್ಪದಾಗಲಿ ಅವೇ ಬನ್ನಿ ಈರು ಇತ್ತರ ಒಟ್ಟಿಗೆ ಬುಕ್ಕದಾದ ಬಂಡ ಫರ್ನಿಚರ್ ಕ್ಯಾಮರಾ ಇಂಚಿನ ಮಾತ ಇತ್ತಂದು ಐನು ಕುಡ್ಲಗ್ ಪತ್ತಬೋದು ಕುಡ್ಲಡ್ ಅಲ್ಪಲ ಕಂಬಳ ಪದ ಚಾನಲ್ ರನ್ ಮಲ್ದಿದೆ ವಾಪಸ್ ಅತ್ತೆ ಐಟ್ ಕೆಲವು ಬತ್ತಿನ ಎಪಿಸೋಡ್ ಹಿಡಿದು ಬುಕ್ಕಲ್ಲ ಅತ್ ಏನನ್ನು ಪನ್ನೊಂದಿಲ್ಲ ಇರತ್ತ ಐಕ್ಯನ ಬನ್ನಿ ಕೇನ್ ನೀರಿಡ ಅಂಚ ಆತೆ ಬುಕ್ಕದಾದ ಪಂಡ ಕಂಡದು ಮಾರ ಬುಕ್ಕ ಎನ್ನೆಲ್ಲ ಹಿಡಿದು ದೆತ್ತಿತ್ತಾರ ತೀರೆ ಗೊತ್ತುಂಟು ಏನನ್ನ ದೆತ್ತಿದ್ದು ಅಲ್ಲ ಸಂಪಾದಕಂದ ಪನ್ಪಣ ಏರೇನು ಮಲ್ತಿರೋದು ಗೊತ್ತುಂಡ ತೀರೆಗೆ ಅತ್ತ ಚೂರು ದಿನಟ್ಟು ಆ ಬೋರ್ಡ್ಲ ನೇಮ್ದ ಬೋರ್ಡ್ಲ ಚೇಂಜ್ ಆದಿತ್ತುಂಡು ಅತೆ ಏನನ್ನ ಪಿದಯ ಪಡೆದ ಬುಕ್ಕ ಏನು ಪಿದಯ ಪೋಯ ಅಂದತೆ ಅಂದೆ ನಮ್ಮ ತೆಗೀತ ಅವೇ ಒಂದು ಬನ್ನಿ ಹಂಚ ಓಕೆ ಸರಿ ಥ್ಯಾಂಕ್ಸ್ ಅವೇ ಪಾತೆರಗಾಯ ನೀರಿಡ ಸೊ ಇದು ಅದರಲ್ಲೇ ಒಟ್ಟಿಗಿದ್ದ ಹುಡುಗ ಆಯ್ತಾ, ವರ್ಕ್ ಮಾಡ್ತಿದ್ದಾನೆ ಹುಡುಗ. ನಮ್ಗೆ ಗೊತ್ತು ಇವತ್ತು ಯಾರು ಅವ್ರ ಹೆಸರನ್ನು ಕೂಡ ನಾನು ಹೇಳ್ತಾ ಇಲ್ಲ. ಅವಶ್ಯಕತೆ ಇದ್ರೆ ಇವರನ್ನು ಬೇಕಾದ್ರೆ ನಾನು ಕಾಲ್ ಮಾಡಿಸಿ ಕೊಡ್ತೇನೆ, ಏನು ಬೇಕಾದ್ರೆ ಮಾತಾಡುವ. ಹೀಗೆ ಕದ್ದು ಮಾರಲಿಕ್ಕೆ ಏನಿದೆ, ಕದ್ದು ಮಾರುವಂಥ ಅವಶ್ಯಕತೆ ಏನಿದೆ? 2018-19 ಆದ ಐಟಮ್ಸ್ಗಳನ್ನು ನಾನು ಕದ್ದು ಮಾರಿ ಅದರಲ್ಲಿ ಬಂದಂಥ ಹಣವನ್ನು 2026 ಮಾರ್ಚ್ 30 ನಾನು ತಾರಾಕ್ಸ್ ತೆಗಿಬೇಕಾ? ಆನಂತರ ನಾನೇನು ಕೈ ಕಟ್ಟಿ ಕೂತ್ಕೊಂಡಿದ್ದೇನಾ? ನಾನು ನಂದೇ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ
ಎಲ್ಲ ನನಗೆ ಏನು ಬೇಕು ಅದೆಲ್ಲವನ್ನ ಮಾಡಿಕೊಂಡು ಬಂದು ನಾನು ರೀಸೆಂಟ್ಲಿ ಮೊನ್ನೆ ಯೂನಿಯನ್ ಬ್ಯಾಂಕ್ ಸುಳ್ಯದಲ್ಲಿ, ಇಲ್ಲಿ ಕಾರ್ ಸ್ಟ್ರೀಟ್ ಹತ್ರ ಇದೆ, ಅಂದರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಇದೆ. ಅಲ್ಲಿ ಹೋಗಿ ಕೇಳ್ಬೋದು ನನಗೆ ಲೋನ್ ಮಾಡಿದಾನ ಅಥವಾ ಇವನು ಎಲ್ಲ ಈ ರೀತಿ ಇದೆ ಅಂತ. ನಾನು ಲೋನ್ ಮಾಡಿ ಮಿನಿಮಮ್ ಡೌನ್ ಪೇಮೆಂಟ್ ಮಾಡಿ ನಾನು ತೆಗೆದಿರುವಂಥ ರಾಕ್ಸಿಗೆ ಪ್ರತಿಯೊಂದು ಬರದಲ್ಲಿ ರಾಕ್ಸ್ 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 ಅಂತ. ಓಕೆ, ನಿಮಗೆ ನಂಜಿಲ್ಲ ಅಂದರೆ ಬಿಡಿ, ನಿಮಗೆ ಇದಕ್ಕಿಂತ ಮೊದಲೇ ಕೇಳ್ಬೋದಿತ್ತಲ್ವಾ? ಸೊ ಅಲ್ವಾ, ನನಗೆ ಏನಿಲ್ಲ, ಇವಾಗ ನಾನು ಜಸ್ಟ್ ಒಂದು ಕ್ಲಾರಿಫೈ ಕೊಟ್ಟದಷ್ಟೇ, ಅದಕ್ಕೆ ಅದು ಬಿಡೋಣ. ನೀವು ಹೇಳಿ, ನೀವು ನಾಳೆನೂ ಬರೀರಿ, ನಾಳ್ದು ಬರೀರಿ, ದಿನನಿತ್ಯ ನನ್ನ ಬಗ್ಗೆ 100 ಕಥೆಗಳನ್ನು ಬರಿತಾ ಹೋಗಿ, ನಾನೇನು ಅದ್ರ ಬಗ್ಗೆ ವರಿ ಮಾಡಲ್ಲ. ಬಟ್ ನಿಜ ಏನಿದೆ ಅಂತ ಹೇಳುವಂಥದ್ದನ್ನು ತಿಳಿಸೋದಕ್ಕೆ ಮಾತ್ರ ಇವತ್ತು ಮತ್ತೆ ಬಂದಿದ್ದೇನೆ. ಮತ್ತೊಂದು ವಿಷಯ, ಈ ಅದಕ್ಕೆ ಕೆಸರಲ್ಲಿ ನಿಂತ್ಕೊಂಡು ಏನೋ ಗೀಚೋವನು ಏನೋ ಬೊಬ್ಬೆ ಹಿಡಿಯೋವನ ಬಗ್ಗೆ ನಾನು ವರಿನೂ ಮಾಡಲ್ಲ. ಅವನು ನನಗೆ ಯಾವುದೂ ಅಲ್ಲ, ಅವನಿಗೆ ಆನ್ಸರ್ ಕೊಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಒಂದು ಆ ತಂದೆಯ ಒಂದು ನೋವಿಗೆ ಮಾತ್ರ ಸ್ಪಂದಿಸೋದಕ್ಕೆ ಅವತ್ತು ನಾನು ಹೊರಗೆ ಬಂದವ, ನನ್ನನ್ನು ಹೊರಗೆ ಹಾಕಿದ ಕಾರಣದಿಂದ ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲನೂ ಸರಿ ಆಗ್ಬೋದಿತ್ತಾ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಅಂದರೆ ಅವತ್ತು ನಾನು ಹೊರಗೆ ಹಾಕಿದ್ರು ಮತ್ತೊಬ್ಬ ಬಂದು ಕೂತ್ಕೊಂಡ, ಅವನು ಮುಂದುವರಿಸಿಕೊಂಡು ಹೋಗಬೇಕಿತ್ತು. ಯಾಕೆ ಅವನ ಹೆಸರನ್ನು ಮಾಡ್ತಾ ಇಲ್ಲ? 2023ರಲ್ಲಿ ಸುಳ್ಯಕ್ಕೆ ಬಂದು ಮತ್ತೆ ಅವರು ಅಡಿಕೆ ವ್ಯಾಪಾರದ ಬಿಸ್ನೆಸ್ಸನ್ನು ಮಾಡಿ ಸುಳ್ಯ ಸ್ಟೇಷನಲ್ಲಿ ಕೂಡ ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ಬೋದು. ಆನಂತರ ಅದರಲ್ಲಿ ಆಗಿರುವಂಥ ಅವರಿಗೆ ಆಗಿರುವಂಥ ತೊಂದರೆಗಳ ಮೂಲಕ ಅವರು ಸುಸೈಡನ್ನು ಮಾಡಿಕೊಂಡಿರ್ಬೋದು ಅಂತ ನಾನು ಭಾವಿಸಿ, ನಂಗೆ ಗೊತ್ತಿಲ್ಲ. 2019ರಲ್ಲಿ ನನ್ನನ್ನು ಹೊರಗೆ ಹಾಕಿದ ಮೇಲೆ ಅವ್ರ ಜೊತೆಗೆ ನನಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ಗಳು ನನಗೆ ಇರಲಿಲ್ಲ. ನನಗೆ ಅವರು ಹಣ ಕೊಡೋದಕ್ಕೆ ಇರಲಿಲ್ಲ, ನಾನು ಅವರಿಗೆ ಕೊಡೋದಕ್ಕೆ ಇರಲಿಲ್ಲ. ನನ್ನೊಂದು ಎಂಪ್ಲಾಯ್ ಆಗಿ ಸೇರಿಸಿದ್ರು, ನನ್ನನ್ನು ಹೊರಭಾಗಕ್ಕೆ ಹಾಕಿದ್ರು, ನಾನು ಬಂದು ನನ್ನ ಕೆಲಸ ಮಾಡಿದೆ. ಆನಂತರ ಅವರ ಮನೆಯಲ್ಲಿ ಆಗಿರುವಂತಹ ಎಲ್ಲ ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯ ಇದು ಯಾವುದಕ್ಕೂ ನಾನು ಹೊರಗೆ ಬಂದ ನಂತರ ನಾನು ಯಾವ ವಿಚಾರಕ್ಕೆ ಬೇಕಾಗಿ ಹೋಗಿರಲಿ ಅಂತ ನಾನು ಕೇಳ್ತಾ ಇದ್ದೇನೆ ಅಷ್ಟೇ. ಯಾವ ವಿಷಯಕ್ಕೆ ನಾನು ಹೋಗಿರಲಿ? ಅವ್ರಿಗೇನೋ ಅವರು ಸುಸೈಡ್ ಮಾಡಿದ ಬಳಿಕ ನಾನು ಹೋಗಲಿಲ್ಲ. ಅವರ ಆನಂತರದ ಯಾವುದೇ ಆಗು ಹೋಗುಗಳಲ್ಲಿ ನಾನು ಇರಲಿಲ್ಲ, ನನ್ನ ಆಗು ಹೋಗುಗಳಲ್ಲಿ ಅವರು ಇರಲಿಲ್ಲ. ಆನಂತರದಲ್ಲಿ ನಾನು ಯಾಕೆ ಯಾವ ಕಾರಣಕ್ಕೆ ಬೇಕಾಗಿ ಒಬ್ಬರಲ್ಲಿಗೆ ಹೋಗಿರಲಿ? ಇಷ್ಟೇ ನಾನು ಕೇಳ್ತಾ ಇರೋದು. ಮಾನವೀಯ ದೃಷ್ಟಿಯಿಂದಾದರೂ ಹೋಗ್ಬೋದಿತ್ತು ಅಂತ ಹೇಳುವಂಥದ್ದು. ನಾನು ಆ ವ್ಯಕ್ತಿಯ ಬಗ್ಗೆ, ನಾನು ಹೋಗ್ತಿದ್ದಂಥ ಒಂದು ಟೆಂಪಲ್ನಲ್ಲಿ ಒಂದು ಪ್ರೇಯನ್ನು ಮಾಡು ಅಂತ ಹೇಳುವಂಥದ್ರ ಬಗ್ಗೆ ನನ್ನ ಊರಿನವರೇ ಒಬ್ಬರು ಹೇಳಿದರು ನನ್ನ ಜೊತೆಗೆ. ಅವ್ರು ಈ ವಿಡಿಯೋ ನೋಡ್ತಿದ್ರು, ಅವ್ರಿಗೆ ಗೊತ್ತಿದೆ. ನಾನು ಪ್ರೇನು ಮಾಡಿದ್ದೇನೆ, ಅವ್ರು ಮತ್ತೆ ಗುಣಮುಖ ಆಗಿ ಬರಲಿ ಅಂತ ಹೇಳುವಂಥದ್ದು ನಾನು ಬೇಡ್ಕೊಂಡಿದ್ದೇನೆ ಕೂಡ. ಅದು ನನಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಯಾವುದೇ ಈಗ ಅದನ್ನು ಹೇಳುವಂಥ ಅವಶ್ಯಕತೆಗಳು ಕೂಡ ಇಲ್ಲ. ಆದರೆ ಇಲ್ಲಿ ಆ ವ್ಯಕ್ತಿಯ ತಂದೆಯ ನೋವು, ಅವರಿಗೆ ನಾನು ತುಂಬಾ ಗೌರವ ಕೊಡ್ತೇನೆ. ಅವರ ಮನೇಲಿ ಊಟನೂ ಮಾಡಿದ್ದೇನೆ, ಪ್ರತಿಯೊಂದು ಕೂಡ ಅದರ ನಂತರದಲ್ಲಿ ಅವರು ಊಟ ಅನ್ನ ಹಾಕಿದಂಥ ಮನೆ ಅದು. ಸೊ ನಾನು ಏನು ಕೂಡ ಇದು ಮಾಡಲಿಲ್ಲ. ನಾವು ಈ ಚಾನಲನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಅವರ ಮನೇಲಿ ಬಂದಿರುವಂಥ ಹಲವು ಪ್ರಾಬ್ಲಮ್ಸ್ಗಳು ಕೂಡ ಇತ್ತು. ಅದಕ್ಕೆಲ್ಲ ನಾನು ಅವರ ಜೊತೆಗೆ ಇದ್ದೆ ಅಂತ ಹೇಳುವಂಥದ್ದು ಕೂಡ ಅವರಿಗೆ ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ. ಏನೆಲ್ಲ ಆಗಿತ್ತು, ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಅಂತ ಹೇಳುವಂಥದ್ದು ನಾನು ಇದ್ದ ಸಂದರ್ಭದಲ್ಲಿ ಅದು ಮರೆತು ಹೋದರೆ ಹೋಗಲಿ, ಪರವಾಗಿಲ್ಲ. ಆದರೆ ₹1 ಕೂಡ ನಾನು ಆ ಚಾನಲಿಂದಾಗಿ ನಾನು ಪಡ್ಕೊಂಡಿಲ್ಲ. ಅಥವಾ ನಾನು ಅದಕ್ಕೋಸ್ಕರ ಮಾಡಿರುವಂಥ ಹಲವು ಇಲ್ಲಿ ಕೆಲವು ನನ್ನ ಸ್ನೇಹಿತರಿಂದ ತೆಗೆದುಕೊಂಡಿರುವಂಥ ಹಣವನ್ನು ನಾನೇ ಕೊಟ್ಟಿದ್ದೇನೆ. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಅದು ನನಗೆ ಅವರು ಕೊಡಲಿಕ್ಕಿರೋದು ನಾನು ಹೇಳುವುದಿಲ್ಲ, ಅದು ನನಗೆ ಬೇಡ ಕೂಡ. ಬಟ್ ನನ್ನ 100% ನನಗೆ ಕೊಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಹೊರಭಾಗದಿಂದ ಇನ್ಕಮ್ಗಳನ್ನು ತಂದು ಕೊಡಬೇಕಾದವನೇ ಫೈನಲ್ ಆಗಿ ನಾನು ಕೂತಿದ್ದಂಥ, ನನ್ನನ್ನು ಸಂಪಾದಕ ಅಂತ ಮಾಡಿದಂತಹ ಪ್ಲೇಸಲ್ಲಿ ಕೂತಿದ್ದಾನೆ ಅಂತ ಹೇಳಿದರೆ ನನ್ನನ್ನು ಹೊರಭಾಗಕ್ಕೆ ಹಾಕೋದಕ್ಕೆ ಎಷ್ಟು ಪ್ರಯತ್ನವನ್ನು ಆ ವ್ಯಕ್ತಿ ಪಟ್ಟಿರ್ಬೋದು ಅಂತ ಹೇಳುವಂಥದ್ದನ್ನು ನಾನು ಥಿಂಕ್ ಮಾಡಿದ್ದೇನೆ. ಓಕೆ, ಬಿಡೋಣ ಇಷ್ಟೇ. ಆನಂತರ ಸುಳ್ಯದಲ್ಲಿ ಚಾನೆಲ್ ಮಾಡಿರುವಂತಹ ವ್ಯಕ್ತಿಯ ತಂದೆ ಮೊನ್ನೆ ಹೇಳಿದರು, ನೀನು ದೇವಸ್ಥಾನಗಳಿಗೆ ಬಂದು ಹರಕೆಯನ್ನು ಹಾಕ್ತೇನೆ. ನಾನು ಯಾವುದೇ ಒಂದು ಚಾನೆಲನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾಗ ದೇವಸ್ಥಾನದ ಮುಂದೆ ನಿಂತು ಪ್ರೇಯನ್ನು ಮಾಡಿ ಹೀಗೆ ಮಾಡ್ತೇವೆ ಅಂತ ಹೇಳಿದಲ್ಲ. ಮತ್ತು ನನ್ನದು ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳುವಂಥದ್ದು ನನಗೆ ಗೊತ್ತಿದೆ. ನನಗೆ ಗೊತ್ತಿದ್ದಂತೆ ನಿಮಗೆ ನಾನು ಹಣದಲ್ಲಾಗಲಿ ಯಾವುದೇ ಐಟಮ್ಸ್ ಆಗಲಿ ನಾನು ಸೋಲಿಸಲಿಲ್ಲ ಅಂತ ಹೇಳುವಂಥ ನನಗೆ ಕ್ಲಿಯರಾಗಿ ಗೊತ್ತಿದೆ. ಅದು ನಾನು ಎಲ್ಲಿ ಹೇಳೋದಕ್ಕೂ ಸಾಧ್ಯ. ಮತ್ತು ನಾನು ದೇವಸ್ಥಾನಕ್ಕೆ ಬಂದು ನಿಂತು ಯಾಕೆ ನಿಮಗೆ ನನ್ನ ಬಗ್ಗೆ ಅಷ್ಟೂ ಒಂದು ನಾನು ಮೋಸ ಮಾಡಿದ್ದೇನೆ, ಸೋಲಿಸಿದ್ದೇನೆ, ಈ ರೀತಿ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಿದ್ರೂ ಹೋಗಿ ಯಾವ ಹರಕೆಯನ್ನು ಬೇಕಾದರೂ ಹಾಕಿ, ನನಗೇನು ಬೇಜಾರಿಲ್ಲ. ನೀವು ಯಾವ ಹರಕೆಯನ್ನು ಬೇಕಿದ್ರೂ ಹಾಕಿ. ನಿಮಗೆ ಸಾಂತ್ವನವನ್ನು ಹೇಳಲಿಕ್ಕೆ ನನಗೇನು ದೊಡ್ಡ ವಿಷಯ, ನಾನೇನು ದೊಡ್ಡ ಅಹಂಕಾರವೂ ಇಲ್ಲ, ನನಗೆ ಅದರಿಂದ ನಾನು ಡೌನು ಆಗೋದಿಲ್ಲ. ನಿಮಗೆ ಬಂದು ನನ್ನ ಸಾಂತ್ವನದಿಂದ ನಿಮ್ಮ ನೋವುಗಳು ಕಡಿಮೆ ಆಗುತ್ತೆ, ಅಥವಾ ನಿಮಗೆ ಅದರಿಂದ ಒಂದು ಮೆಂಟಲಿ ಮಾನಸಿಕವಾಗಿರುವಂಥ ಸಮಾಧಾನ ಸಿಗ್ತದೆ ಅಂತ ಹೇಳಿದ್ರೆ ನಾನು ಒಂದು ಸಲ ಬಂದು ನಿಮಗೆ ಸಾಂತ್ವನ ಹೇಳೋದಕ್ಕಲ್ಲ. ನಾನು ಜೀವನ ಪೂರ್ತಿ ಬೇಕಿದ್ರೂ ನಿಮಗೆ ತೊಂದರೆಗಳು ಆದಾಗ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರುವುದಕ್ಕೂ ಸಿದ್ಧ. ಯಾಕೆಂತ ಹೇಳಿದ್ರೆ 2019ರಲ್ಲಿ ನೀವು ನನಗೆ ಕಾಲ್ ಮಾಡಿ, ಹಿರಿಯರು ಕಾಲ್ ಮಾಡಿ ನನಗೆ ನೀವು ಆ ನೋವಿನಲ್ಲಿ ನನಗೆ ಹೇಳಿರುವಂಥ ಮಾತುಗಳು ನಿಮಗೂ ನೆನಪಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ನೆನಪುಗಳಿದೆ. ಸೊ ಆ ನೋವಿನಲ್ಲಿ ಹೇಳಿದ್ದೀರಿ. ಆ ನಂತರವೂ ನೀವೇನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನನಗೂ ಇತ್ತು, ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೂ ಇದೆ, ನಿಮ್ಮ ಜೊತೆನೂ ಇವಾಗಲೂ ಇದೆ. ಸೊ ಅಂಥ ತೊಂದರೆಗಳು ಬಂದರೆ ನೀವು ನೇರವಾಗಿ ನೀವು ನನಗೆ ಹೇಳಿ, ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಆದರೆ ಮೂರನೇ ವ್ಯಕ್ತಿ ಬಂದು ಇಲ್ಲಿ ಬೇಳೆ ಬೇಯಿಸುವಂಥ ಅವಶ್ಯಕತೆಗಳೇ ಇಲ್ಲ.
ನಿಮ್ಮ ಮೇಲಿನ ಒಂದು ಬಹುದೊಡ್ಡ ಗೌರವಕ್ಕೆ, ನೀವು ನನಗೆ ಕೊಟ್ಟಿರುವಂತಹ, ಮನೆಗೆ ಬಂದಾಗ ಕೊಟ್ಟಿರುವಂತಹ ಅನ್ನಕ್ಕೆ, ಆಯಿತಾ, ಅದು ಒಂದಕ್ಕೆ ಮಾತ್ರ ಇವತ್ತು ರಿಪ್ಲೈ ಕೊಡ್ತಾ ಇದ್ದೇನೆ. ಸೊ ನಿಮ್ಮ ಮಾತುಗಳಿಗೆ ಯಾವತ್ತೂ ಕೂಡ ನಾನು ತಲೆಬಾಗಿ, ಖಂಡಿತವಾಗ್ಲೂ ನನ್ನಿಂದ ನೋವಾಗಿದ್ದರೆ ಕ್ಷಮೆಯನ್ನು ಕೂಡ ನಿಮ್ಮ ಜೊತೆಗೆ ನಾನು ಕೇಳ್ತೇನೆ. ಆದರೆ ಮೂರನೇ ವ್ಯಕ್ತಿ ಬಂದು 100 ಕತೆಗಳನ್ನು ಕಟ್ಟಿದಾನಲ್ಲ, ಅವನನ್ನು ನೋಡಿಕೊಳ್ಳುವಂತಹ ಜಾಗದ ಶಕ್ತಿಗಳು ಖಂಡಿತವಾಗ್ಲೂ ಇದೆ. ನೀವು ಹೇಳಿರುವಂತಹ ಮಾತುಗಳು ಅಲ್ಲ ಅಂತ ಹೇಳಲ್ಲ. ಒಂದು ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದಾಗ ಅದರಲ್ಲಿ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಲಾಭದ ಹಾದಿಯನ್ನು ಕೇವಲ 2.5 ತಿಂಗಳಲ್ಲಿ ತೆಗೆದುಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಥವಾ ಒಂದೇ ಬಾರಿ ಬಂದು ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಅಲ್ಲಿ ಏನು ರನ್ನಿಂಗ್ ಕಸ್ಟಮರ್ ಇರುವಂತಹ ಬಟ್ಟೆ ಅಂಗಡಿನೂ ಅದು ಅಲ್ಲದಾಗಿತ್ತು, ಅಥವಾ ಇನ್ನೇನು ದಿನಸಿ ಅಂಗಡಿನೂ ಅಲ್ಲ. ಅಂಥ ಪ್ರೋಗ್ರಾಮ್ಸ್ಗಳನ್ನು ಎಲ್ಲ ಒಂದು 10 ಸೇರಿರುವಂತಹ ಆ ಒಂದು ಅಷ್ಟು ಜನ ಎಂಪ್ಲಾಯಿಗಳು ಕೂಡ 100% ಅದಕ್ಕೆ ಕೊಟ್ಟರೆ ಅಲ್ಲಿಂದ ಒಂದು ವರ್ಕನ್ನು ತೆಗೆಯೋದಕ್ಕೆ ಸಾಧ್ಯ ಇದೆ. ಒಬ್ಬನನ್ನು ದೂಷಿಸಿಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಡ್ರೀಮನ್ನು ಯಾವತ್ತೂ ಕಟ್ಕೊಂಡಿದ್ದೆ, ನಾನು ಫುಲ್ಫಿಲ್ ಮಾಡಿಕೊಂಡೆ ಅಷ್ಟೇ. ಇದರಲ್ಲಿ ಯಾರೋ ಕೊಟ್ಟಿರುವಂಥ ಹಣವನ್ನು ಇಟ್ಕೊಂಡು ಅಥವಾ ಯಾರಿಗೂ ಸೋಲಿಸಿದ ಹಣವನ್ನು ನಾನು ಇದು ಮಾಡಿದ್ರೆ ನಾನು ಇವತ್ತು ಓಪನ್ ಆಗಿ ಯಾವುದನ್ನು ಹಾಕ್ತಾ ಇರಲಿಲ್ಲ. ಕಳ್ಳ ಮುಚ್ಚಿಟ್ಕೊಂಡು ಎಲ್ಲನೂ ಇದು ಮಾಡ್ತಾನೆ, ನನಗೇನು ಓಪನ್ ಆಗಿ ಹಾಕಬೇಕು ಅಂತ ಇರಲಿಲ್ಲ. ಬಟ್ ಮೂರನೇ ವ್ಯಕ್ತಿ ಬಂದು ಇಲ್ಲಿ ಮಾತಾಡಿದರೆ ಅವನಿಗೆ ನಾನು ಆನ್ಸರ್ ಕೊಡೋದಿಲ್ಲ, ಅವನಿಗೆ ಕೊಡುವಂಥ ಶಕ್ತಿಗಳು ಆನ್ಸರ್ ಕೊಡ್ತದೆ. ಸೊ ಖಂಡಿತವಾಗ್ಲೂ ನಾನು ಇವ್ರ ಜೊತೆ ಹೇಳೋದು, ನಿಮ್ಮ ಜೊತೆಗೆ ನಾನು ಬಂದು ಸಾಂತ್ವನ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಯಾವುದೇ ಬೇಜಾರಿಲ್ಲ. ನನ್ನ ಜೊತೆ ನಿಮ್ಮ ನಂಬರ್ ಇದೆ, ನಿಮ್ಮ ಜೊತೆ ನನ್ನ ನಂಬರ್ ಇದೆ. ನನ್ನಿಂದ ನಿಮಗೆ ಏನಾಗಬೇಕು ಹೇಳಿ, ನನ್ನಿಂದಾಗುವಂಥ ಸಹಕಾರಗಳನ್ನು ಯಾವತ್ತು ನಿಮಗೆ ಯಾವ ರೀತಿಯಲ್ಲಿ ಬೇಕಿದ್ರೂ ನಾನು ಮಾಡಬೇಕು ಅಂತ ಹೇಳಿದರೆ ಮಾಡೋದಕ್ಕೆ ಸಾಧ್ಯನೇ ಇದ್ದೇನೆ, ನಾನು ರೆಡಿಯೇ ಇದ್ದೇನೆ. ಆದರೆ ಯಾರ್ಯಾರ್ದೋ ಮಾತಿಗೆ ಏನೇನೋ ಹೇಳಿ ನಾನು ಸೋಲಿಸಿದ್ದೇನೆ ಅಂತ ಹೇಳುವಂಥ ದಯವಿಟ್ಟು ಹೇಳಬೇಡಿ. ಯಾಕೆಂತ ಹೇಳಿದ್ರೆ ನಾನು ಯಾರಿಗೂ 1 ರೂಪಾಯಿಗಳನ್ನು ಕೂಡ ನಿಮ್ಮ ಚಾನೆಲ್ನ ವಿಚಾರದಲ್ಲಿ ನಾನು ಮೋಸವನ್ನು ಮಾಡಿಲ್ಲ, ಅದರ ಐಟಮ್ಸ್ಗಳನ್ನು ತಗೊಳ್ಳಿಲ್ಲ, ನಾನು ಕದಿಲೂ ಇಲ್ಲ, ಏನೂ ಮಾಡಲಿಲ್ಲ, ಆಯಿತಾ. ಮತ್ತು ಈ 7-8 ವರ್ಷಗಳಲ್ಲಿ ಇಲ್ಲದೇ ಇದ್ದಂತಹ ನಿಮಗೆ ಆ ದ್ವೇಷ, ಆ ನೋವು, ಈ ನನ್ನ ಒಂದು ತಾರ್ ರಾಕ್ಸ್ ತೆಗೆದಾಗ ನಿಮಗೆ ಯಾಕೆ ಬಂತು ಅಂತ ಹೇಳುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಆ ಬರಿತಕ್ಕಂಥವು ಇನ್ನು 100 ಪೋಸ್ಟ್ಗಳನ್ನು ನೀನು ಬರಿ. ನಿನ್ನ ಪೋಸ್ಟ್ಗಳನ್ನು ನೋಡುವಂಥ ಅವಶ್ಯಕತೆಗಳು ನನಗೂ ಇಲ್ಲ. ಅದಕ್ಕೆ ನಿನ್ನನ್ನು ಬ್ಲಾಕ್ ರಿಪೋರ್ಟ್ ನಿನ್ನನ್ನು ಏನು ಮಾಡಿದ್ದೇನೆ, ನಿನ್ನನ್ನು ದೂರನೇ ಇಟ್ಟಿದ್ದೇನೆ. ಯಾಕೆ? ನನಗೆ ಆಗದಂಥವನನ್ನು ನಾನು ಇಟ್ಕೊಂಡು ಅವನ ಪೂಜೆ ನಾನೇ ಮಾಡಬೇಕು. ನನಗೆ ಏನು ನನ್ನ ಮೈಂಡಿಗೆ ಪೀಸ್, ನನಗೇನು ಖುಷಿ ಕೊಡುತ್ತೆ ಅದರ ಜೊತೆಗೆ ಮಾತ್ರ ಇರೋದಕ್ಕೆ ನಾನು ಇಷ್ಟಪಡ್ತೇನೆ, ಅಥವಾ ನಾನು ಒಂಟಿಯಾಗಿರೋದಕ್ಕಾದರೂ ಇಷ್ಟಪಡ್ತೇನೆ. ಅದು ಬಿಟ್ಟು ನಿನ್ನ 100 ಕತೆಗಳಿಗೆ ಆನ್ಸರ್ ಕೊಟ್ಕೊಂಡು ನಿನಗೆ ಬೇಕಾಗಿರೋದು ಏನು ಹೇಳು? ಕೆಸರಲ್ಲಿ ನಿಂತ್ಕೊಂಡು ಅರಸ್ತಾ ಇದೆಯಾ? ನಾನು ಕೂಡ ಕೆಸರಿಗೆ ಹಾರಿ ನಿನ್ನ ಜೊತೆಗೆ ಅರಚಿ ಒಬ್ಬೆ ಇಟ್ಟು ನಾನು ಕೂಡ ಕೆಸರು ಅಡಿಸ್ಕೊಳ್ಬೇಕು. ಅದರ ಅವಶ್ಯಕತೆ ನನಗಿಲ್ಲ. ನೀನು ಅಲ್ಲೇ ಇರು, ಅದನ್ನೇ ಮಾಡು, ಇನ್ನು 100 ಬರಿ, ಆಯಿತಾ. ಇದಕ್ಕೆ ಬರೆಯುವಂಥ ಕಮೆಂಟ್ಗಳು ಕೂಡ ಸಾವಿರಗಳು ಬರೀರಿ. ನನ್ನನ್ನು ಎಲ್ಲಿ ಕೂಡ ನನ್ನನ್ನು ಪ್ರೀತಿಸಿ ನನ್ನ ಬಗ್ಗೆ ಸಮರ್ಥನೆ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ. ಓಕೆ, ಮತ್ತು ಯಾವ ಟೆಂಪಲ್ಗೆ ಎಲ್ಲಿಗೆ ಹೋಗಿ ನಾನು ಮೋಸ ಮಾಡಿದ್ದೇನೆ, ನಾನು ಸೋಲಿಸಿದ್ದೇನೆ ಅಂತ ಹೇಳುವಂಥದ್ರ ಬಗ್ಗೆ ನೀವು ಏನು ಬೇಕಿದ್ರೆ ಹರಕೆಗಳನ್ನು ಹಾಕೊಳ್ಳಿ. ಅದು ನಿಮಗೆ ಬಿಟ್ಟಿರೋದು. ನಾನು ಅದರ ಬಗ್ಗೆ ನಾನು ಏನು ರಿಯಾಕ್ಟ್ ಕೂಡ ಮಾಡೋದಿಲ್ಲ. ಅದು ನಿಮ್ಮ ಮನಸ್ಥಿತಿಗೆ ಬಿಟ್ಟ ವಿಚಾರ. ಹಾಗೆಯೇ ಆ ಹಿರಿಯರಿಗೆ ನಿಮಗೆ ನನ್ನಿಂದಾಗಿ ಏನಾದರೂ ಬೇಕಾ ಅಂತೇಳಿ ಇದ್ದರೆ, ನೀವು ಪಡ್ಕೊಳ್ಳೋರು ಕೂಡ ಅಲ್ಲ, ನಿಮಗೆ ಬೇಕು ಅಂತ ಹೇಳುವಂಥದ್ದಿದ್ದರೆ ನನ್ನ ಸಾಂತ್ವನದ ಮಾತು ಆಗಿರ್ಬೋದು, ನಿಮ್ಮನ್ನು ಭೇಟಿ ಆಗಬೇಕು, ನಾನು ಭೇಟಿ ಆಗ್ತೇನೆ. ಅದರಲ್ಲಿ ಏನಿದೆ? ಅದರಿಂದ ನಾನು ಏನಾಗೋದಿಲ್ಲ. ಯಾಕೆ ಭೇಟಿ ಆಗಲಿಲ್ಲ ಅಂತ ಹೇಳಿದ್ರೆ 2019ರಲ್ಲಿ ನನ್ನನ್ನು ಹೊರಭಾಗಕ್ಕೆ ಇಟ್ಟ ನಂತರದಲ್ಲಿ ನನಗೂ ನಾನು ಇಲ್ಲಿ ಬ್ಯಾನರ್ಗಳನ್ನು, ಪೋಸ್ಟರ್ಗಳನ್ನು ಎಲ್ಲ ಹಾಕಿ ಕೂಡ ನನಗೂ ಇದ್ದಂತಹದ್ದು ಒಂದು ಎಲ್ಲ ನನ್ನನ್ನು ಯಾವ ರೀತಿ ಮಾತಾಡಿಸ್ತಾ ಇದ್ರು, ಯಾವ ರೀತಿ ಆನಂತರ ನನಗೆ ಆ ಕೆಟ್ಟ ದಿನಗಳು ನನ್ನ ಜೊತೆಗೆ ಇತ್ತು ಅಂತ ಹೇಳೋದು ನನಗೆ ಇನ್ನೂ ಕೂಡ ಮೈಂಡಲ್ಲಿ ಇದೆ, ಆಯಿತಾ. ಆ ಟೈಮಲ್ಲಿ ಊರಿಡೀ ಮೆರೆಸಿದಂತಹ ಬ್ಯಾನರ್ಗಳು ಅದು ಇದ್ದಿದ್ದಾಗ, ನೀನೇ ನಿಂತಿದ್ದಾಗ ನನ್ನನ್ನು ತೆಗೆದು ಹೊರಭಾಗಕ್ಕೆ ಇಟ್ಟಾಗ ನನಗೂ ಆಗಿರುವಂಥ ನೋವುಗಳು ತುಂಬ ಇದೆ. ಇಲ್ಲಿ ನನ್ನ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ನಾನು ಒಬ್ಬನೇ ಇರೋದು. ನಾನು ಯಾರನ್ನು ಇಟ್ಕೊಂಡು 100 ಜನಗಳನ್ನ ಇಟ್ಕೊಂಡು ನಾನು ಮಾತಾಡ್ತಾನೂ ಇಲ್ಲ, ನಾನು ಮಾತಾಡೋದಿಲ್ಲ. ಒಬ್ಬನೇ ಬಂದಿದ್ದೇನೆ, ಒಬ್ಬನೇ ಮಾಡ್ತಾ ಇದ್ದೇನೆ, ಇನ್ನು ಮುಂದೆನೂ ಒಬ್ಬನೇ ಮಾಡ್ತೇನೆ, ಕೊನೆಗಿದ್ರು ಒಬ್ಬನೇ ಸಾಯ್ತೇನೆ ಅಷ್ಟೇ. ಪ್ರತಿ ಹಂತದಲ್ಲೂ ಏನು ಮಾಡಿದ್ದೀರಿ ಹೇಳಿ? ಪ್ರತಿ ಸ್ಟೆಪ್ಪನ್ನು ಇಡುವಾಗ ಪ್ರೀತಿಸ್ತಕ್ಕಂಥ ತುಂಬ ಜನ ಇದ್ದಾರೆ, ಆದರೆ ತುಳಿಯೋದಕ್ಕೆ ಬರತಕ್ಕಂಥ ಎಷ್ಟೋ ಮಂದಿ ನನ್ನ ಜೊತೆಗಿದ್ದಾರೆ. ಈ ಜಗತ್ತಿನಲ್ಲಿ ಎಲ್ಲ ವಿಚಾರದಲ್ಲಿ ತುಳಿತಕ್ಕೆ ಒಳಪಟ್ಟು ಬೆಳೀತಾ ಬರ್ತಾ ಇದ್ದೇನೆ. ಆ ದೇವರು ನನ್ನ ಜೊತೆಗಿದ್ರೆ ಸಾಕು. ಸೊ ನಿಮಗೇನಾದರೂ ಸರ್ ನನ್ನಿಂದ ಬೇಜಾರಾಗಿದ್ದರೆ, ನಾನು ನಿಮ್ಮ ಜೊತೆ ಮಾತಾಡಬೇಕಂತ ಹೇಳಿದ್ರೆ ಎನಿ ಟೈಮ್ ನಾನು ಬಂದು ಮಾತಾಡ್ತೇನೆ. ನಾನು ಏನು ಬೇಕಾದ್ರೆ ಮಾತಾಡ್ತೇನೆ. ನಿಮಗೆ ನನ್ನನ್ನು ಯಾವ ರೀತಿಯಲ್ಲಿ ತುಳಿದು ನನ್ನನ್ನು ಅಥವಾ ಇನ್ನು ಯಾವ ರೀತಿಯಲ್ಲಿ ಏನು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟು ಯಾವ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನು ಹಾಕಿ ನಾನು ಏನು ಮಾಡಬೇಕು ಅಂತ ಹೇಳಿದ್ರು ಮಾಡಿಬಿಡಿ, ಏನು ಬೇಜಾರಿಲ್ಲ. ಅದು ನಿಮಗೆ ಬಿಟ್ಟಿರೋದು. ನಿಮ್ಮ ಖುಷಿಗೋಸ್ಕರ ನೀವು ಏನು ಮಾಡ್ತೀರಿ ಸರ್, ನೀವು ಮಾಡಿ. ಆದರೆ ಮೂರನೇ ವ್ಯಕ್ತಿ ಇಲ್ಲಿ ಬೇಳೆ ಬಯಸೋದಕ್ಕೆ ಯಾವ ಕಾರಣಕ್ಕೂ ನಾನು ಬಿಡೋದು ಇಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ಅವ 100 ಬರೀಲಿ,
ಅವನೇ ಸಮಾಜದ ಮುಂದೆ ದೇವರೇ ಆಗಿರಲಿ, ಅವನೇ ಒಳ್ಳೆಯವನೇ ಆಗಿರಲಿ, ನಾನು ಎಲ್ಲರ ಮುಂದೆ ನಾನು ಕೆಟ್ಟವನೇ ಆಗಿರಲಿ, ನನಗೆ ಗೊತ್ತಿದೆ ನಾನು ಇಡುವಂಥ ಹೆಜ್ಜೆ, ನಾನು ಮಾಡಿರುವಂಥ ಕೆಲಸ ನನಗೇನು ಅಂತ ನನಗೆ ಗೊತ್ತಿದೆ. ಅದು ನಾನು ಎಲ್ಲರ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ನನ್ನ ಪ್ರೀತಿಸೋರು ನನ್ನ ಜೊತೆಗೆ ಇರ್ತಾರೆ, ದ್ವೇಷಿಸೋರನ್ನ ಬಂದು ಪ್ರೀತಿಸಿ ಅಂತ ಹೇಳಿ ಅವರ ಪಾದಪೂಜೆ ಮಾಡೋದಕ್ಕೂ ಆಗಲ್ಲ. ಸೊ ಹೇಗೆ ನಡೀತಿದೆ ಜೀವನ ಹಾಗೆ ನಡೀಲಿ. ಯಾವುದು ಕೂಡ ನಾನಿಟ್ಟಂತೆ ಹೆಜ್ಜೆ ಅಲ್ಲ, ದೇವರ ಒಂದು ವಿಚಾರಗಳಿದೆ. ಒಂದು ಹುಲುಕಡ್ಡಿಯು ಅಲಗಾಡಬೇಕು ಅಂತ ಹೇಳಿದರೆ ಅದು ದೇವರ ನಿರ್ಣಯ ಆಗಿರ್ತದೆ. ಹಾಗೆಯೇ ಬರುವಂಥ ಪ್ರತಿಯೊಂದು ಕಷ್ಟ ನಷ್ಟ ಸುಖ ಎಲ್ಲದಕ್ಕೂ ಕೂಡ ದೇವರ ವಿಚಾರಗಳು ಇಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ ಅಂತ ಹೇಳೋದು ನನಗೆ ಗೊತ್ತಿದೆ. ಹಾಗೆಯೇ ನಡೀತದೆ ಜೀವನ ಕೂಡ. ಸೊ ನೋಡೋಣ ಮುಂದೇನಾಗುತ್ತೆ ಅಂತ. ನೀನು 100 ಕಥೆಗಳನ್ನು ಬರೆದ್ರೂ ಕೂಡ ಒಂದಿನ ನಿನಗೆ ಅದು ರಿಟರ್ನ್ ಆಗಿನೇ ಆಗುತ್ತೆ. ಸೊ ರಿಟರ್ನ್ ಆಗಿ ನಿನಗೇನು ನೋವುಗಳಾಗದೇ ಇರಲಿ ಅಂತ ತಿಳ್ಕೊಳ್ತೀನಿ. ಸೊ ನೀನು ಹೇಳಿರೋದು ಎಲ್ಲನೂ ನಿನ್ನ ಮನಃಶಾಂತಿಗೋಸ್ಕರ ಅದು ನಿಜ ಅಂತಲೇ ನಿನಗೆ ಒಪ್ಪಬೇಕಾ? ನಾನು ಅದೇ ಒಪ್ಪಿದ್ರೆ ನಿನಗೆ ಸಮಾಧಾನನಾ? ಆಯಿತು. ನೀನು ಏನು ಹೇಳ್ತಾ ಇದ್ದಿ, ಏನು ಹೇಳೋದಕ್ಕೆ ಹೊರಟಿದ್ದಿ, ಅದೆಲ್ಲ ನಿನ್ನ ಮನಃಶಾಂತಿಗೋಸ್ಕರ, ಅದೆಲ್ಲ ನಾನೇ ಜಗತ್ತಲ್ಲಿ ಬರೀ ಕೆಟ್ಟ ತೆಗೆದು ಹಾಕಿದವ. ಓಕೆನಾ? ನೀನು ಹ್ಯಾಪಿಯಾಗಿರ ಅಷ್ಟೇ. ನೀನು ನಿನ್ನ ಫ್ಯಾಮಿಲಿ ಎಲ್ಲ ಓವರಾಲ್. ನಾನು ನಿನಗೆ ಏನೋ ಮತ್ತೊಂದು ಹೆಸರಲ್ಲಿ ಅಥವಾ ವ್ಯಂಗ್ಯ ಹೆಸರಲ್ಲಿ ನಿನ್ನ ಹೆಸರನ್ನು ಬದಲಾಯಿಸಿ ನಾನು ಹೇಳೋದಿಲ್ಲ. ಯಾಕೆಂತ ಹೇಳಿದರೆ ನಿನ್ನ ಹೆಸರಿನಿಂದಾಗಿ ನಾಳೆ ನಿನಗೆ ಮತ್ತೊಬ್ಬರು 4 ಜನ ಇನ್ನೇನೋ ಕೆಟ್ಟ ವಿಚಾರದಲ್ಲಿ ನಾನು ಮಾತಾಡಿಸೋ ಅವಶ್ಯಕತೆಯೂ ನನಗಿಲ್ಲ. ಅದರಿಂದ ನನಗೇನು ಖುಷಿನೂ ಸಿಗೋದಿಲ್ಲ, ಅದು ಆಗೋದು ಬೇಡ. ಆಯಿತಾ? ನೀನು 100 ಬರಿ, ನೋ ಪ್ರಾಬ್ಲಮ್. ಇಲ್ಲಿಗೆ ನಾನು ಈ ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಆಗಲಿ ಯಾವುದನ್ನೇ ಕೊಡೋದಕ್ಕೆ ಇನ್ನು ಮುಂದೆ ಬರೋದಿಲ್ಲ. ಇದಿಲ್ಲಿಗೆ ಎಂಡ್. ನೀವು 100 ಬರೀರಿ, 100 ಕಮೆಂಟ್ಗಳನ್ನು ಹಾಕಿ, 100 ಪೋಸ್ಟ್ಗಳನ್ನು ಹಾಕಿ ನನ್ನ ವಿರುದ್ಧವಾಗಿ, ಏನು ಬೇಜಾರಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ಸಿಗೋಣ ಮತ್ತೊಮ್ಮೆ. ಆದರೆ ಈ ಹಿರಿಯರಿಗೆ ಅವ್ರ ಅಂಕಲ್ ಏನಿದ್ದಾರೆ ಅವರಿಗೆ ಏನಾದರೂ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾತಾಡೋಣ. ನಿಮಗೂ ಒಳ್ಳೆಯದಾಗಲಿ. ಮಗನನ್ನು ಕಳೆದುಕೊಂಡಿರುವಂಥ ನೋವು ಏನು ಅಂತ ಗೊತ್ತಿದೆ. ಆದರೆ ಇದಕ್ಕೆ ಯಾವುದಕ್ಕೂ ನಾನು ಕಾರಣ ಅಂತ ಹೇಳಬೇಡಿ. ಸೊ 8 ವರ್ಷಕ್ಕಿಂತ ಹಿಂದಿನ ಕಥೆಯನ್ನು ಮತ್ತೆ ತಂದು ಇದರಿಂದಾಗಿ ಅವನು ಸೋಲಿಸಿದ, ಅವನಿಂದಾಗಿ ಆಯಿತು ಅಂತ ಹೇಳಿದರೆ ನಮಗೂ ಒಂದು ಗಿಲ್ಟ್ ಫೀಲ್ ಆಗುತ್ತಲ್ಲ. ಅದು ನಾನೇ ಅಂತೇಳಿ ಆಗಿದ್ದರೆ, ನನ್ನಿಂದ ಹೇಳಿ ನಾನೇ ಮೋಸ ಅಂತೇಳಿ ಮಾಡಿದರೆ, ನೀವು ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ದೇವರ ಹತ್ರ ಯಾವುದರಲ್ಲಿ ಬೇಕಾದರೂ ನೀವು ಏನು ಬೇಕಾದರೂ ನಿಮಗೆ ಸಮಾಧಾನ ಆಗುವ ರೀತಿಯಲ್ಲಿ ಮಾಡಿಕೊಳ್ಳಿ. ಆಯಿತಾ? ಸಿಗೋಣ ಮತ್ತೊಮ್ಮೆ. ಥ್ಯಾಂಕ್ ಯು. ಇನ್ನಿದ್ರ ಬಗ್ಗೆ ನೋ ಕ್ಲಾರಿಫಿಕೇಶನ್. ಇನ್ನೇನಿದ್ರು ನಮ್ಮ ಕೆಲಸ ಕಾರ್ಯಗಳೆಲ್ಲ ಹೋಗ್ತಾ ಇರುತ್ತೆ ಮುಂದಕ್ಕೆ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ. ನಮಸ್ತೆ. ಥ್ಯಾಂಕ್ ಯು.